ಕ್ಲಾಸಲ್ಲಿ ಡಿಸೈನ್ ಕ್ಲಾಸ್ ಕಲಿತು, ಡ್ರೆಸ್ ಕ್ಲಾಸ್ ಎಲ್ಲ ಕಲಿತು ನಾನು ಕೂಡ ಬೇರೆಯವ್ರಿಗೆ ಹೇಳ್ಕೊಡೋ ಮಟ್ಟಿಗೆ ಬೆಳಿಬೇಕು ಮೇಡಮ್ ಅಂತ ಆಸಕ್ತಿ ಇದೆ ಅಂತ ಹೇಳಿದ್ರು. ಹೌದಾ ಸರಿ ಅಂತೇಳಿ ಅವ್ರನ್ನ 1 ತಿಂಗಳು 2 ತಿಂಗಳ ಕಾಲ ಟೆಸ್ಟ್ ಮಾಡಿದೆ. ಯಾವ ರೀತಿ ಅವ್ರಿಗೆ ನಾನು ಕ್ಲಾಸಿಗೆ ಅವ್ರನ್ನ ಟೀಚರ್ ಆಗಿ ತಗೋಬೇಕು ಅಂತಂದ್ರೆ ಅವ್ರಿಗೆ ಹೆಂಗಿರ್ಬೇಕು, ತಾಳ್ಮೆ ಇರಬೇಕು, ಹೇಳ್ಕೊಡೋ ರೀತಿ ಇರಬೇಕು ಅಂದ್ಬಿಟ್ಟು ಜಸ್ಟ್ ಅವ್ರನ್ನ ಟೆಸ್ಟ್ ಮಾಡ್ತಾನೆ ಇದ್ದೆ. ನಾನು ಹೇಳ್ಕೊಡೋ ಸ್ವಲ್ಪ ಕಮ್ಮಿ ಮಾಡಿ ಅವ್ರು ಹೇಗೆ ಹೇಳ್ಕೊಡ್ಬೋದು ಅಂತ ನೋಡ್ತಾ ಇದ್ದೆ. ಆಗ ಬೇರೆಯವ್ರಿಗೆ ನೋಡೋಣ ಅಂತ ಹೇಳ್ಕೊಡಕ್ ಬಿಟ್ಟಾಗ ನಾನು ಕೂಡ ಬೇರೆಯವ್ರಿಗೆ ಹೇಳ್ಕೊಡ್ಬಲ್ಲೆ ಅಂತೇಳಿ ಈಗ ನನ್ನ ಫ್ಯಾಷನ್ ಇನ್ಸ್ಟಿಟ್ಯೂಟ್ಗೆ ಟೀಚರ್ ಆಗಿ ಪವಿತ್ರನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಜೋರಾದ ಚಪ್ಪಾಳೆ. ಬನ್ನಿ ಫ್ಯಾಮಿಲಿ ಬನ್ನಿ. ಅಮ್ಮ ಒಂದಿನ ಮಾತು ಕೇಳಿದ್ರು, ನಾವೆಲ್ಲ ಟ್ರಿಪ್ ಹೋಗಿದ್ವಿ ಕ್ಲಾಸ್ ಕಡೆಯಿಂದ. ಅವಾಗ ಹೇಳಿದ್ರು ಬನ್ನಿ ಮಕ್ಕಳು ತಗೊಂಡ್ರೆ ನೋಡ್ತೀವಿ ಹೇಳ್ಕೊಡ್ರ ರೆಡಿ ಮಾಡು. ನಿಮ್ಗೆ ನಾನು ಮಾತು ಕೊಟ್ಟಿದ್ದೆ, ಯಾವತ್ತೋ ಟ್ರಿಪ್ ಹೋಗ್ಬೇಕಾದ್ರೆ ಮೇಡಮ್ ನಿಮ್ ತರ ಮಗಳಾಗ್ಬೇಕು, ಏನ್ ಮಾಡೋದು ಮೇಡಮ್ ಸಪೋರ್ಟ್ ಇರಲ್ಲ ಅಂದ್ರೆ ಈಗ ಹೆಂಗಿದೆ ಸಪೋರ್ಟ್ ಮಾಡ್ತಾ ಇದಾರೆ ನೋಡಿ. ಸಪೋರ್ಟ್ ಚೆನ್ನಾಗೇ ಇದೆ. ಹೌದು, ಅವ್ರ ಯಜಮಾನ್ರೇನೆ ಹೋಗಿ ನೀನು ಹೇಳ್ಕೊಡೋ ರೀತಿ ಬೆಳಿ ನೀನು ಕೂಡ ಮೇಡಮ್ ತರ ಅಂತೇಳಿ ಇವ್ರಿಗಿಂತ ಅವ್ರ ಯಜಮಾನ್ರು ಹೇಳಿ ಕಳ್ಸಿದಾರೆ. ನಿಮ್ಮ ಮನೆಯವ್ರು ಜೋರಾಗಿ ಚಪ್ಪಾಳೆ ಕೊಡ್ಲೇಬೇಕು. ಪ್ರತಿಯೊಬ್ರು ಹೆಣ್ಣು ಮಕ್ಕಳಿಗೆ ಗಂಡಂದ್ರೆ ಸಪೋರ್ಟ್ ಮಾಡ್ತು ಅಂದ್ರೆ ಎಲ್ರೂ ಬೆಳಿತಾರೆ. ಅವ್ರ ಮನೇಲಿ ಪ್ರತಿದಿನ 10:00 ಕ್ಲಾಸಿಗೆ ಬಂದ್ರೆ ಮನೆಗೆ ಹೋಗೋದು 3:30 ಆಗುತ್ತೆ. ಮಕ್ಕಳು ಮನೆಗಳು ಮೇಂಟೈನ್ ಮಾಡ್ಕೊಳ್ಳೋದು ಎಲ್ಲವೂ ಮಾಡ್ಕೊಂಡ್ ಬರ್ತಾರೆ. ಕೆಲವು ಟೈಮ್ ಇಲ್ಲ ಅಂತಾರೆ. ಯಾಕೆ ಟೈಮ್ ಇರಲ್ಲ? ಬೇರೆಯವ್ರಿಗೊಂದು ಟೈಮಿಂಗ್ಸು, ಇವ್ರಿಗೊಂದು ಟೈಮಿಂಗ್ಸಾ? ಇಲ್ಲ ಅಲ್ಲ, ಎಲ್ಲರಿಗೂ ಒಂದೇ ಟೈಮಿಂಗ್ ಬರುತ್ತೆ ಅಲ್ವಾ? ಇವರು ಕೂಡ ನಾನು ಕೂಡ ಅಷ್ಟೇ. ಮನೆ ಎಲ್ಲ ಮುಗಿಸ್ಕೊಂಡು ಕ್ಲಾಸ್ ಬಂತು ಬೆಳಗ್ಗೆ 10:30 ಬಂದ್ರೆ ಸಂಜೆ ಮನೆಗೆ ಹೋಗೋದು 9:30 10 ಗಂಟೆ ಆಗುತ್ತೆ. ನಮಗೂ ಟೈಮ್ ಅಷ್ಟೇ ಅಲ್ವಾ ಇರೋದು, ನಿಮ್ಗಿರೋ ಅಷ್ಟೇನೆ. ಆದ್ರೆ ನಮ್ಗೆ ಏನಾದ್ರು ಮಾಡ್ಬೇಕು ಅನ್ನೋ ಛಲ ಇರೋದ್ರಿಂದ ನಾವ್ ಮಾಡ್ತಾನೆ ಹೋಗ್ತಾ ಇದೀವಿ. ಕೆಲವ್ರು ನೋಡ್ಕೊಂಡು ಮನೆಯಲ್ಲೇ ಕುತ್ಕೊಂಡು ಅಯ್ಯೋ ನಮಗಾಗಲ್ಲ, ಅಯ್ಯೋ ನಮಗ್ ಟೈಮ್ ಇಲ್ಲ ಅಂತ ಕುತ್ಕೊಂಡಿರೋದು ಮನೆಯಲ್ಲೇ ಕೂತಿರ್ತೀರಾ. ಈಗ ನೋಡಿ 2 ತಿಂಗಳು ಒಂದು ಡ್ರೆಸ್ ಕ್ಲಾಸ್ ಆಗ್ಲಿ ಮತ್ತೆ ಬ್ಲೌಸ್ ಆಗ್ಲಿ ತುಂಬಾ ಚೆನ್ನಾಗಿ ಕಲ್ತ್ಕೊಂಡು ಈಗ ಅಷ್ಟೇ 1 ತಿಂಗಳ ಕಾಲ ಅವ್ರು ಟೆಸ್ಟ್ ಮಾಡ್ತಾ ಇದೀನಿ. ಬೇರೆಯವ್ರಿಗೆ ಹೇಳ್ಕೊಡಕ್ ಬಿಟ್ಟಿದೀವಿ. ಅವ್ರು ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂದ್ರೆ ಅವ್ರು ಎಷ್ಟೇ ಕೇಳಿದ್ರು ಅಷ್ಟೇ ತಾಳ್ಮೆಯಿಂದ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ತುಂಬಾ ಇಷ್ಟ ಆಯ್ತು. ವೆರಿ ಗುಡ್ ಪವಿತ್ರ. ಖುಷಿಯಿಂದ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀನಿ. ಓಕೆ ಅಮ್ಮ ನೀವು ಫಸ್ಟ್ ಹೇಳಿ, ಆಮೇಲೆ ನಿಮ್ಮ ಮಗಳೇ ನಾನು ನನ್ನ ಕರೆದಾಗ ನನಗೆ ಕನ್ಫ್ಯೂಸ್ ಆಗ್ತೀನಿ, ನಾನು ಮಾಡ್ತೀನಾ ಇಲ್ವಾ ಅಂತ. ಹೇಳಿದಾಗ ನನಗೆ ಖುಷಿ ಆಯಿತು. ಮತ್ತು 1 ತಿಂಗಳು ಅಷ್ಟೇ ನಮಗೆ ಗೊತ್ತಿಲ್ಲ ಅನ್ನೋದನ್ನ ನನಗೆ ತಾಳ್ಮೆಯಿಂದ ಹೇಳ್ತಾರೆ. ಅವ್ರ ಥರನೇ ನಾನು ಕಲ್ತ್ಕೊಂಡಿದ್ದೀನಿ. ಅವ್ರು ಎಷ್ಟು ತಾಳ್ಮೆಯಿಂದ ಹೇಳ್ಕೊಡ್ತಾರೋ ನಾನು ಅಷ್ಟೇ ತಾಳ್ಮೆಯಿಂದ ಹೇಳ್ಕೊಡ್ಬೇಕು ಅಂತ ಎಷ್ಟು ಸಲ ಕೇಳಿದ್ರು ಹಾಗೆ ಹೇಳ್ಕೊಡ್ತೀನಿ. ಅದಕ್ಕೆ ಮೋಟಿವೇಟ್ ಮಾಡಿದ್ದೆ ನಾನು. ಖುಷಿಯಾಗುತ್ತೆ ನನಗೆ. ನಾನು ಈ ಥರ ಟೀಚರ್ ಆಗ್ತೀನಿ ಅಂತ ನನಗೂ ಗೊತ್ತಿರಲಿಲ್ಲ. ನನಗೆ ಖುಷಿಯಾಗುತ್ತೆ. ಅದೇ ರೀತಿ ನಮ್ ಚಂದನ ಕ್ಲಾಸಿಗೆ ಸೇರ್ಕೊಂಡ್ರು. ಇವ್ರು ಬೇರೆ ಕಡೆ ಬೇರೆ ಕಡೆಯಿಂದ ಕಲಿತು ಮ್ಯಾಮ್ ನನಗೆ ಹೊಲಿಯಕ್ಕೆಲ್ಲ ಬರುತ್ತೆ ಆದ್ರೆ ಪರ್ಫೆಕ್ಟ್ ಬರ್ತಾ ಇಲ್ಲ ಮೇಡಮ್ ಅಂತೇಳಿ ಬಂದು ಕ್ಲಾಸಿಗೆ ಸೇರ್ಕೊಂಡ್ರು. ಅವ್ರು ಸೇರ್ಕೋಬೇಕಾದ್ರೆ ನನಗೆ ಅವಳಲ್ಲಿ ತುಂಬಾ ಕ್ರಿಯೇಟಿವಿಟಿ ಇದೆ. ಏನಾದ್ರು ಕೊಟ್ಟರೆ ನಾನೊಂದು ಡಿಸೈನ್ ಕೊಟ್ಟರೆ ನೆಕ್ಸ್ಟ್ ಡೇನೆ ಇನ್ನೊಂದು ಕ್ರಿಯೇಟಿವಿಟಿ ಮಾಡ್ಕೊಂಡ್ಬಂದು ಮ್ಯಾಮ್ ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಈ ಬ್ಯಾಚ್ ಅಲ್ಲಿ ಇಷ್ಟ ಆಗಿತ್ತು ಕ್ರಿಯೇಟಿವಿಟಿ. ನಾನು ಹೇಳ್ಕೊಟ್ಟಿದ್ದು ಅಷ್ಟೇ ಅಲ್ಲದೆ ಬೇರೆನೂ ಡಿಸೈನ್ ಕ್ರಿಯೇಟ್ ಮಾಡ್ಕೊಂಬಂದು ತೋರಿಸೋರು ಬಹಳ ಖುಷಿ ಆಗುತ್ತೆ. ಅವ್ರನ್ನೂ ಕೂಡ 1 ತಿಂಗಳಿಂದ ನಾನು ಅವ್ರನ್ನ ಸರ್ಚ್ ಮಾಡ್ತಾ ಇದ್ದೆ. ಇವರು ಕೂಡ ಟೀಚರ್ ಆಗಿ ತಗೋಬಹುದು ಅಂತೇಳಿ ನಾನು ಖುಷಿಯಿಂದ ಚಂದನ ಟೀಚರ್ ಆಗಿ ನಾನು ಕೂಡ ಸೆಲೆಕ್ಟ್ ಮಾಡಿದ್ದೀನಿ. ನಾನು ಆಕ್ಚುಲಿ 1 ಇಯರ್ ಕೋರ್ಸ್ ಬೇರೆ ಕಡೆ ಮಾಡಿದ್ದೆ. ಬಟ್ ನಂಗೆ ಅಷ್ಟು ಪರ್ಫೆಕ್ಷನ್ ಆಗಿ ಬರ್ತಿರ್ಲಿಲ್ಲ. ಬಟ್ ಬ್ಲೌಸ್ ನಾನು ಸಿಂಪಲ್ ಆಗಿ ಪ್ಲೈನ್ ಬ್ಲೌಸ್ ಹೊಲ್ಕೊಂಡಿದ್ದೆ. ಪ್ಯಾಚ್ ವರ್ಕ್ ಆಗಿ ಡಿಸೈನ್ ಆಗಿ ಮಾಡೋದು ಬರ್ತಿರ್ಲಿಲ್ಲ. ಇಲ್ಲಿ ಮ್ಯಾಮ್ನ ಕಾಲ್ ಮಾಡಿ ನಾನು ಯೂಟ್ಯೂಬಲ್ಲಿ ನೋಡಿ ಜಾಯ್ನ್ ಆಗಿದ್ದು. ಮ್ಯಾಮ್ ನಾನು ಫೋನಲ್ಲೇ ಕೇಳಿದೆ, ಮ್ಯಾಮ್ ಹೆಂಗೆ ಹೇಳ್ಕೊಡ್ತೀರಾ, ಹೇಗೆ? ನಾನು ಕಲ್ತಿದ್ದೀನಿ ಬೇರೆ ಕಡೆ, ಬಟ್ ನನಗೆ ಫುಲ್ ಪರ್ಫೆಕ್ಷನ್ ಬರ್ತಾ ಇಲ್ಲ, ನನಗೆ ತುಂಬ ಡೌಟ್ಸ್ ಇದೆ, ಮತ್ತು ಮೆಜರ್ಮೆಂಟ್ಸ್ ಎಲ್ಲ ಚೇಂಜ್ ಬರುತ್ತೆ ಅಂದಾಗ ಅವ್ರು ಹೇಳಿದ್ರು ಒಂದೇ ಮಾತು, ನೀನು ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಏನು ಬೇಕಾದ್ರೂ ಕಲಿಬೋದು, ನಾನು ಹೇಳ್ಕೊಡ್ತೀನಿ, ಬಂದು ಜಾಯಿನ್ ಆಗುವಂತ ಶನಿವಾರ ಕಾಲ್ ಮಾಡಿದ್ದು. ಮಂಡೇ ಬಂದು ಜಾಯಿನ್ ಆಗಿ ಮ್ಯಾಮ್ ಚೆನ್ನಾಗಿ ಹೇಳ್ಕೊಟ್ರು. ಹಂಗೂ ಒಂದೆರಡು ಸರಿ ರೇಗಿದ್ರು, ನಾವೇನು ಬೇಜಾರು ಮಾಡ್ಕೊಂಡಿಲ್ಲ. ಆಮೇಲೆ ಮ್ಯಾಮ್ ಖುಷಿಯಾಗಿ ಮಾತಾಡೋದ್ರಿಂದ ನಮಗೇನು ಬೇಜಾರು ಅನ್ನಿಸ್ಲಿಲ್ಲ, ಮ್ಯಾಮ್ ಮೇಲೆ ಕೋಪ ಬರಲಿಲ್ಲ. ಅವ್ರು ಎಷ್ಟೇ ನಗ್ನಾಗ್ತಾ ಇದ್ರು ಅಷ್ಟೇ ಕ್ಲಾಸಿಗೆ ಬರಬೇಕು, ಅವ್ರು ಎದ್ದೋಗಿ ಅನ್ನೋರ್ಗು ಮನಸ್ಸಾಗ್ತಿರ್ಲಿಲ್ಲ ಆಚೆ ಹೋಗ್ಬೇಕು ಅನ್ನೋದು. ಅಷ್ಟು ಚೆನ್ನಾಗಿ ಹೇಳ್ಕೊಟ್ರು. ಅಂದರೆ ಚೆನ್ನಾಗಿ ಈಗ ನಮ್ಮ ಫ್ರೆಂಡ್ಸೇ ನನ್ನ ಜೊತೆ ಕಲ್ತವ್ರೆಲ್ಲ
ಫುಲ್ ಶಾಕ್ ಆಗಿದ್ದಾರೆ, ಇಷ್ಟು ಚೆನ್ನಾಗಿ ಬ್ಲೌಸ್ ಹೊಲಿತಾ ಇದೆಯಾ ಅಂತ ಶಾಕ್ ಆಗಿ ಎಲ್ಲರೂ ಖುಷಿ ಪಟ್ಟಿದ್ದಾರೆ. ನಮ್ಮ ಡ್ಯಾಡಿನೇ ತುಂಬ ಖುಷಿ ಪಟ್ಟಿದ್ದಾರೆ. ಅವ್ರಿಗೆ ಹೇಳ್ಸಲ್ಲ ದುಡ್ಡವ್ರಿಗೆ. ಮ್ಯಾಮ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು, ತುಂಬಾ ಚೆನ್ನಾಗಿ ಕಲ್ತಿದೀವಿ. ಈಗ ನಾನು ಅಂಗಡಿ ಮಾಡ್ಬೇಕು ಮಾಡ್ತಾ ಇದ್ದೀನಿ ಅಂಗಡಿನ. ವೆರಿ ಗುಡ್. ಅದೆಲ್ಲ ಹೇಳಿ ಜೋರಾಗಿ ಚಪ್ಪಾಳೆ ಹೊಡಿಯಪ್ಪ. ಒಳ್ಳೇದಾಗ್ಲಪ್ಪ, ಒಳ್ಳೇದಾಗ್ಲಿ. ಆನ್ಲೈನ್ ಕ್ಲಾಸ್ ಕಲ್ಪನಾ ದಂಪತಿಗಳ ಸಮೇತ ಬರಬೇಕು. ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇದೆಯಾ? ಆನ್ಲೈನ್ ಕ್ಲಾಸ್ ಅವರು ತುಂಬಾ ಜನ ಬಂದಿಲ್ಲ ನೋಡಿ. ನೀವು ಬ್ಯಾಚ್ ಅವರು ಕಲ್ಪನಾ ಬಂದಿದ್ದಾರೆ. ಬನ್ನಿ ಸರ್, ಬನ್ನಿ, ಪರವಾಗಿಲ್ಲ. ಫೋನ್ ಕೊಟ್ಬಿಟ್ಟು ಬನ್ನಿ ಸರ್. ಯಾವ್ದಾದ್ರು ಫೋನ್ ಕೊಟ್ಟು ಬನ್ನಿ. ಯಾರಾದ್ರೂ ಬಂದಿದ್ವಿ ಏನ್ ಕಲ್ಪನಾ, ನಮ್ಮ ಕ್ಲಾಸ್ ಬಗ್ಗೆ ಏನ್ ಅನ್ಸ್ತು? ಆನ್ಲೈನ್ ಹುಡುಕೊಂಡು ಬಂದಿದ್ಯಾ? ನಾನು ಏನು ಮಾಡ್ತಾರೆ ನಾವೆಲ್ಲ ಕಲ್ತಿದ್ದೀವಿ, ಅದು ನಿಮಗೂ ಗೊತ್ತು ನನಗೂ ಗೊತ್ತು. ಆದರೆ ಬಂದಿದ್ದು ಕಲ್ತಿರೋ ಮಾಡಿ ಏನಾದ್ರು ಮಾಡಿ ಅಂತ ಹೇಳ್ತಿರಲ್ಲ, ಆ ಕಾನ್ಫಿಡೆನ್ಸ್ ನಾವೆಲ್ಲರೂ ಅಳವಡಿಸ್ಕೊಂಡು ಈಗ ಬೇರೆ ಬೇರೆ ಹೊಲಿತಾ ಇದೆಯಾ? ಫೋನ್ ಮಾಡಿ ಕೇಳ್ತಿರ್ತೀರಲ್ಲ ಮ್ಯಾಮ್, ನೈಟ್ ಫೋನ್ ಮಾಡಿ ಕೇಳ್ತಿರ್ತೀನಿ. ಅವರು ಮ್ಯಾಮ್ ಹೆಂಗೆ ಅಂದರೆ ನೈಟ್ ಒಂದಿನ ಫುಲ್ಲು ಒಬ್ರು ಕಸ್ಟಮರ್ ತೊಗೊಂಡು ನಾನು ಸ್ಟಿಚ್ ಮಾಡೋಕ್ಕೆ ಅಂತ ಕುತ್ಕೊಂಡಿದ್ದೆ. ಬಟ್ ಆಗಿಲ್ಲ. ಮ್ಯಾಮ್ ಹತ್ರ, ವೀಣಾ ಮ್ಯಾಮ್ ಹತ್ರ ಎಲ್ಲ ಕಾಲ್ ಮಾಡಿದ್ದೆ ನಾನು. ಮ್ಯಾಮ್ ಮನೆಗೆ ಹೋಗಿ ಕೂಡ ಅವ್ರಿಗೆ ಫೋನ್ ಮಾಡಿ ಏನಾಯ್ತು ಅಂತ ಪ್ರಾಬ್ಲಮ್ ಹೇಳಿದ್ರು. ಅಂದರೆ ಅವರಿಗೆ ಹೇಳ್ಬೇಕು, ಕೇಳಿದವ್ರಿಗೆ ಆನ್ಸರ್ ಮಾಡಬೇಕು, ನಮ್ಮ ಪೇಷನ್ಗೆ ಅದೆಲ್ಲ ಅದನ್ನೆಲ್ಲ ಕೂಡ ನಾವು ಅಳವಡಿಸ್ಕೋಬೇಕಂತ ನನಗೆ ಅನಿಸುತ್ತೆ. ನಾವು ಎಷ್ಟೇ ಕಲಿತು ಅದು ನಮಗೆ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ಮತ್ತೆ ಸಾಧನೆ ಇಲ್ಲ ಅಂದರೆ ಏನೂ ಕೂಡ ಮಾಡೋಕ್ಕಾಗಲ್ಲ ಅಂತ ನನಗೆ ಅನಿಸುತ್ತೆ. ಸಾಂಗ್ ಏನೋ ಚೇಂಜ್ ಆಗಿದೆ. ಇನ್ಯಾರು ಬಂದಿದ್ದೀರಪ್ಪ? ಸುಮಾ ನಾಗರತ್ನ. ಬನ್ನಿ. ಯಾಕೆ ಲೇಟು? ಆನ್ಲೈನ್ ಅವರೆಲ್ಲ ನಿಮ್ಗೆ ಆನ್ಲೈನಲ್ಲಿ ಕಳಿಸ್ಕೊಡ್ತೀನಿ. ಆನ್ಲೈನ್ ಕ್ಲಾಸ್ ಅವ್ರಿಗೆ ಆನ್ಲೈನಲ್ಲಿ ತಲುಪಿಸ್ತೀನಿ. ಉಷಾ ಇದ್ದೀರಾ? ಉಷಾ ಅನ್ನೋರು ಎಲ್ಲಿಂದ ಕಲ್ತಿದ್ದಾರಪ್ಪ ಅಂದ್ರೆ ದುಬೈಯಲ್ಲಿ ಇರೋದವರು ನನ್ನ ಕ್ಲಾಸಿಗೆ ಸೇರಿಕೊಂಡು ಎಷ್ಟು ನೀಟಾಗಿ ಕಲ್ತಿದ್ದಾರೆ ಇದ್ದಾರೆ ಅವರು. ಉಷಾ ಅವರೇ, ಮೈಕ್ ಆನ್ ಮಾಡ್ಕೊಳ್ಳಿ. ಇದ್ದೀರಾ? ಓಕೆ. ನೆಕ್ಸ್ಟ್ ಅಲ್ಲ ಇವ್ರಿಗೆ ಬಂದು ಕೊಡ್ರಪ್ಪ. ನಾಗರತ್ನ ಮತ್ತೆ ನಾಗರತ್ನ, ಇವರಿಬ್ಬರು ಹೆಸರು ಬರ್ತಾರೆ. ಯಾರು ಒಟ್ಟಿಗೆ ಸೇರ್ಕೊಂಡ್ರು ಒಟ್ಟಿಗೆ ಬಂದಿದ್ದಾರೆ. ಇವ್ರ ಬಗ್ಗೆ ನಾನು ಹೇಳಲೇಬೇಕು. ನಾನು ಚಕ್ಸನದಲ್ಲಿ ಫಸ್ಟ್ ಕ್ಲಾಸ್ ಶುರು ಮಾಡೋಕ್ಕೆ ಕಾರಣನೇ ಇವರು. ಆಗ ನನ್ನ ಮನೆಯಲ್ಲಿ ನಾನು ಯಾರಿಗೂ ನಾನಷ್ಟೇ ನಾನು ಹೊಲ್ಕೊಂತೀನಿ, ಬೇರೆಯವ್ರಿಗೆ ಯಾರಿಗೂ ಹೊಲಿಯೋದು ಬೇಡ ಅಂತೇಳಿ ನಾನು ಆರಾಮಾಗಿದ್ದೆ. ನಮ್ಮಮ್ಮ ನಾವು ಇಬ್ಬರೇ ಹೊಲ್ಕೊತಾ ಇತ್ತು, ಬೇರೆಯವ್ರಿಗೆ ಯಾಕೋ ಹೊಲ್ಕೊಡ್ತಾ ಇಲ್ಲ. ಇವರು ಇವ್ರ ಫ್ರೆಂಡ್ ಇಬ್ರು ಬಂದ್ಬಿಟ್ಟು ಮೇಡಮ್ ನನಗೂ ಹೇಳ್ಕೊಡಿ ಅಂತ ಅಂದ್ರು. ನಾನು ಹೇಳ್ಕೊಡಲ್ಲಪ್ಪ ಅಂತೇಳಿ ಕಳಿಸ್ದೆ. ಮತ್ತೆ ಸಂಜೆ ಎಲ್ಲ ಮೆಟೀರಿಯಲ್ ತಗೊಂಡ್ಬಿಟ್ಟು ಸೀದಾ ಬಂದು ಹೇಳ್ಕೊಡಿ ಅಂತ ಮನೆಗೆ ಕಳ್ಕೊಂಡು ಶುರುವಾಗಿದ್ದು ನನ್ನ ಕ್ಲಾಸು. ಇವರೇ ನನ್ನ ಫಸ್ಟ್ನೇ ಸ್ಟೂಡೆಂಟು ನನ್ನ ಕ್ಲಾಸಿಗೆ. ಮತ್ತೆ ಆ ಬೇಸಿಕ್ ಅಷ್ಟೇ ಕಲ್ತಿದ್ರು. ಈಗ ಇಲ್ಲಿಗೆ ಬಂದು ಡಿಸೈನ್ ಕಲ್ತ್ಕೊಂಡು ಈಗ ನಾನು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಮೇಡಮ್ ಅಂತೇಳಿ ಬಂದಿದ್ದಾರೆ. ಬಹಳ ಖುಷಿ ಆಗುತ್ತೆ ಬಿಡ. ಅದು ಫೋಟೋ ಸಮೇತ ಆಮೇಲೆ ಸೌಮ್ಯ ಬಂದಿದ್ದಾರೆ. ಆಮೇಲೆ ಮಾಡೋದ್ರೊಳಗೆ ಎಲ್ಲ ಕರೆಕ್ಟ್ ಮಾಡ್ತೀನಿ. ತುಮಕೂರಿಂದ ಬಂದು ಲೈವ್ ಜೊತೆ ಇಬ್ರು ಫ್ರೆಂಡ್ಸು ಲೈವ್ ಅಲ್ಲಿ
ತುಮಕೂರಿಂದ ಬರೋರು ಡೈಲಿ ಬಂದು ಕಲಿತಾ ಇದ್ದಾರೆ. ವೆರಿ ಗುಡ್. ಏನು ಹೇಳಿಲ್ಲದೆ ಚೆನ್ನಾಗಿ ಹೇಳ್ಕೊಡ್ತಾರೆ, ಚೆನ್ನಾಗಿ ಕಲ್ತಿದ್ದೀವಿ. ಕೆಲವ್ರಿಗೆ ಹೇಳ್ಬಿಟ್ಟು ನೀನು ಹೇಳ್ಕೊಡಿ, ಕೆಲವು ಕಡೆ ಹೇಳಿದ್ರೆ ಅವರು ಚೆನ್ನಾಗಿ ಅರ್ಥನೂ ಮಾಡ್ಕೊಳಲ್ಲ, ಇವ್ರು ಅರ್ಥ ಮಾಡೋ ಥರ ಹೇಳ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಡ್ತಾರೆ. ಸೌಮ್ಯ ಐದು ಮಾತಾಡ್ಬಿಟ್ಟು ಇನ್ನು ಮಾತಾಡ್ಬಿಟ್ಟು ಫಸ್ಟ್ ಸ್ಟೂಡೆಂಟ್ ಮಾತಾಡಿ ಕೇಳಿಸ್ಬೇಕು ನಿಜವಾ? ಮತ್ತೆ ನಾನು ಇವತ್ತೇ ಕಲ್ತ್ಕೊಬೇಕು ಅಂದ್ರೆ 10 ವರ್ಷ ಬಿಟ್ಟು ಬಂದೆ. ಏನಕ್ಕೆ ನಾನು ಇವತ್ತೇ ಚೆನ್ನಾಗಿ ಕಲಿಬೇಕು, ಅಷ್ಟು ಚೆನ್ನಾಗಿ ಅವಾಗ ಹೇಳ್ಕೊಟ್ಟಿದ್ರು. ನನಗೆ ಸ್ವಲ್ಪ ಟೆಕ್ನಿಕಲ್ ಬರೋಕ್ಕಾಗಿದ್ದಿಲ್ಲ. ಮತ್ತೆ ನೋಡಿ ಮೊಬೈಲಲ್ಲಿ ಇದು ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗಿ ಮತ್ತೆ ಹುಡುಕೊಂಡ್ಬಂದು ಮಾತಾಡಿಸಿ ನಾನು ಹೇಳ್ಕೊಡ್ತೀನಿ. ಇವ್ರಿಗೆ ಮರ್ತೋಗ್ಬಿಟ್ಟಿದ್ದೆ ನಾನು ಯಾರು ಅಂತ. ಆಮೇಲೆ ನಾನು ಹೇಳಿದ್ಮೇಲೆ ಗೊತ್ತಾಯ್ತು. ಆಯ್ತು ನೀನು ಬಾ ಅಂತ ಹೇಳಿ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ, ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಸೌಮ್ಯ ಅಮ್ಮನ್ ತಗೊಂಡ ಏನನ್ಸುತ್ತೆ ನನ್ನ ಕ್ಲಾಸ್ ಬಗ್ಗೆ? ತುಂಬ ಖುಷಿ ಆಗುತ್ತೆ. ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ನನಗೆ ಏನೇನೂ ಗೊತ್ತಿರಲಿಲ್ಲ. ಬೇರೆ ಒಂದು ಕಿನ್ನರಿ ಅಂದರೆ ಲಾಸ್ಟ್ ಸ್ಟೇಜ್ ಏನೂ ಗೊತ್ತಿರಲಿಲ್ಲ. ಅಂಥದ್ದು ನಾನು ಈ ಒಂದು ಫುಲ್ಲು ಬ್ಲೌಸಲ್ಲೇ ಕಲಿತಿದ್ದೀನಿ ಅಂದರೆ ಮೇಡಮ್ ಪ್ಲಸ್ ಸಂಧ್ಯಾ ಮೇಡಮ್ ಬೇಸಿಕ್ ಟೀಚರ್ ಬರೆಯಂಗಿಲ್ಲ. ಅವ್ರು ಮೇಯ್ನು, ಬಟ್ ಅವರು ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಕಾಣಿಸ್ತಾರೆ. ಖುಷಿ ಆಯ್ತು. ಏನ್ ಅನ್ಸುತ್ತೆ ನನ್ನ ಕ್ಲಾಸ್ ಬಗ್ಗೆ? ಮೊದಲೇನು ಡೌಟ್ ಇಲ್ಲ, ಈಗೇನು ನೆಕ್ಸ್ಟ್ ಸಿಂಧು ಬೇಸಿಕ್ ಕ್ಲಾಸ್. ಥ್ಯಾಂಕ್ ಯು ಪಾ. ಇವರು ವರ್ಕ್ ಮಾಡ್ತಾ ಇದ್ರು ಆನ್ಲೈನ್ ಅಲ್ಲಿ ಕಲಿತು ಇವಾಗ ಚೆನ್ನಾಗಿ ಕಲಿತಾ ಇದ್ದಾರೆ, ಹೊಲಿದಿದ್ದಾರೆ ಕೂಡ, ಹಂಗ ಒಂದು ತೋರಿಸಿದ್ದಾರೆ. ಏನನ್ಸುತ್ತೆ ಕ್ಲಾಸ್ ಬಗ್ಗೆ? ಥ್ಯಾಂಕ್ ಯು. ನನಗೆ ಆ್ಯಕ್ಚುಲಿ ಕಾನ್ಫಿಡೆನ್ಸ್ ಏನಿಲ್ಲ, ಬಿಕಾಸ್ ಟೈಲರಿಂಗ್ ಅಂದರೆ ಒಂದು ಥ್ರೆಡ್ ಹಾಕೋಕ್ಕೂ ಮುಂಚೆಗೆ ಗೊತ್ತಿರಲಿಲ್ಲ. ಇವತ್ತು ತುಂಬ ಬ್ಲೌಸ್ಗಳು ಹೊಲಿದಿದ್ದೀನಿ, ಸುಮಾರು ಒಂದು 20 ಹೊಲಿದ್ದೀನಿ ಪರ್ಫೆಕ್ಷನಿಗೆ. ಬಟ್ ಇವಾಗ ಪರ್ಫೆಕ್ಟಾಗಿ ಬಂದಿದೆ. ನೆಕ್ಸ್ಟ್ ಕ್ಲಾಸ್ ಜಾಯ್ನ್ ಆಗೋಕ್ಕೆ ಅಷ್ಟು ಟೈಮ್ ಇಲ್ಲ ನನಗೆ. ವರ್ಕ್ ಮಾಡ್ತಾ ಇದ್ದೀನಿ. ಹಾಗಾಗಿ ನೋಡೋಣ, ಟೈಮ್ ಸಿಕ್ಕರೆ ಮತ್ತೆ ಜಾಯ್ನ್ ಆಗೋಣ ಅಂದ್ಕೊಂಡಿದ್ದೀನಿ. ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬಿಲ್ಡಿಂಗ್ ದಟ್ ಕಾನ್ಫಿಡೆನ್ಸ್ ಇನ್ ಅಸ್. ಯು ಕ್ಯಾನ್ ಆಲ್ಸೋ ಸ್ಟಿಚ್ ಸಮಥಿಂಗ್. ಸಿಂಧು ಮಲ್ಲಮ್ಮ ನಮ್ಮ ಮಲ್ಲಮ್ಮ ಉತ್ತರ ಕರ್ನಾಟಕದವರು, ಅವ್ರಿಗೆ ಭಾಷೆ ಬರಲ್ಲ. ಗಲಾಟೆ ಯಾಕ್ರೋ ಅಶ್ವಾಗ್ತಾ ಇದೆಯಾ? ನಿಮ್ಮ ಫ್ರೆಂಡ್ಸ್ಗಳೇ ಇಸ್ಕೊತಾ ಇರೋದಲ್ವಾ? ವೇಸ್ಟ್ ಮಾಡಿ ಸ್ವಲ್ಪ ಹೋಗೋಣ. ಓಕೆ, ನಮ್ಮ ಮಲ್ಲಮ್ಮ ಬಗ್ಗೆ ಹೇಳ್ಬೇಕು. ಉತ್ತರ ಕರ್ನಾಟಕದಿಂದ ಇವ್ರು ಬಂದಿದ್ದು. ಮೇಡಮ್, ನಂಗೆ ಭಾಷೆ ಪ್ರಾಬ್ಲಮ್ ಇದೆ, ನಾನು ಹೆಂಗೆ ಕಲಿಯೋಕ್ಕಾಗುತ್ತೆ, ನೀವು ಹೇಳ್ಕೊಡ್ತೀರಾ, ಕಲಿಬೇಕು ಅಂತ ಆಸಕ್ತಿ ಇದೆ, ಬಟ್ ನನಗೆ ಭಾಷೆ ಪ್ರಾಬ್ಲಮ್ ಇದೆ ಅಂತೇಳಿ ಡಿಸೈನ್ ಕ್ಲಾಸಿಗೆ ಸೇರಿಕೊಂಡು ಅದ್ರ ಜೊತೆಗೆ ಫ್ಯಾಷನ್ ಡಿಸೈನು ಕೂಡ ಕಲಿತು, ಅದ್ರ ಜೊತೆಗೆ ಕುಚ್ ಕ್ಲಾಸು ಕೂಡ ಕಲ್ತ್ಕೊಂಡಿದ್ರೆ ಭಾಳ ಖುಷಿ ಆಗುತ್ತೆ ಕೂಡ. ಎಲ್ಲ ಹೊಲಿತಾ ಇದ್ದೀರಿ? ಭಯ ಆಗುತ್ತೆ. ಯಾಕೆ ಅವಾಗ ಭಯ ಆಗುತ್ತೆ? ಈ ಭಯ ಇಲ್ಲ, ಎಲ್ಲ ಕ್ಲಿಯರ್ ಆಗುತ್ತೆ. ವೆರಿ ಗುಡ್. ಬುಕ್ ಎಲ್ಲ ಬಿಡಿ.
ನಾನು ಇವ್ರ ಬಗ್ಗೆ ಹೇಳಲೇಬೇಕು. ಇವ್ರಮ್ಮ ನನ್ನ ಮಗಳಿಗೆ ಕಳಿಸ್ತೀರಾ ಅಂತೇಳಿ ಇಲ್ಲಿಗೆ ಒಂದು ತಿಂಗಳ ಹಿಂದೆ ಬಂದಿದ್ರು. ಬಂದು ಅವ್ರ ಇಡೀ ಫ್ಯಾಮಿಲಿ ಸಮೇತ ಬಂದ್ರು. ಇವರು ಅವ್ರ ಸೊಸೆ ಎಲ್ರು ಸೊಸೆ ಮಗಳು ಇಬ್ರು ಕ್ಲಾಸಿಗೆ ಸೇರ್ಸಕ್ಕೆ ಕರ್ಕೊಂಡ್ ಬಂದ್ರು. ಮೇಡಮ್ 1 ತಿಂಗಳಲ್ಲಿ ಕಲಿಯಕ್ಕೆ ಆಗುತ್ತಾ ಇವ್ರೆಲ್ಲ ಇಷ್ಟು ಅಂತ ಅಂದ್ರು. ಮೇಡಮ್ ಈಗೇನ್ ಹೇಳ್ತೀರಾ? ಅಲ್ಲ 8 ತಿಂಗಳಲ್ಲಿ ಕಲಿಬೋದು ಅಂತ ಏನಿಲ್ಲ. ಯಾಕಂದ್ರೆ ನಾನು ಟೈಲರಿಂಗ್ ಮಾಡಿದ್ದೀನಿ, ನಾನು ಒಂದು ಎಲ್ಲ ಇದಾಗಿದೆ. ಏನಂದ್ರೆ ನಮ್ಮ ಮಕ್ಳು ಕಲಿಬೇಕು ಅಂದ್ರೆ ಅವ್ರಿಗೆ ಇದು ಬೇಕು ಅಲ್ವಾ. ಹಂಗಾಗಿ ಯಾಕಂದ್ರೆ 1 ತಿಂಗಳು ನಾನು ಒಂದು ಹೊರಗಡೆ ಬೇರೆ ಕಳಿಸಿದ್ದೆ, ಬರೀ ಅವ್ಳು ಸ್ಟಿಚಿಂಗಲ್ಲೇ ಕಾಲ ಕಳೆದ್ರು. ಅವರು 1 ತಿಂಗಳು ಫುಲ್ ಬರೀ ಸ್ಟಿಚಿಂಗ್ ಬರೀ ಸ್ಟಿಚಿಂಗೇ ಮಾಡಿದ್ರು, ಏನು ಕೆಲಸ ಇಲ್ಲ, ಏನು ಕಲಿಸ್ಲಿಲ್ಲ. ಹಂಗಾಗಿ ಆಮೇಲೆ ನನ್ಗೆ ಅವರು ಕಟಿಂಗ್ 1-2 ಮಾತ್ರ ಕಟಿಂಗ್ ಮಾಡಿಕೊಟ್ರು, ನಮ್ಗೆ ಹೊಲಿಯಕ್ಕೆ ಹೇಳಿದ್ರು. ನಾನು ಅವಾಗ ನನಗೆ ಅದು ಸರಿ ಹೋಗ್ಲಿಲ್ಲ. ನಿಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೆ ನಾನು. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನನಗೆ ಅಷ್ಟು ಗೊತ್ತಾಗ್ಲಿಲ್ಲ. ಆಮೇಲೆ ಕ್ಲಾಸು ಸ್ಟೂಡೆಂಟ್ಸ್ಗಳು ಹೊಲ್ದಿದ್ದಾದ್ಮೇಲೆ ನನಗೆ ಮಾಡಿ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮನ್ನ ನನ್ನ ಮಗಳನ್ನ ಸೊಸೈಟಿ ಇವಾಗ ಏನ್ ಹೇಳ್ತೀರಾ? ಈಗ ಪರವಾಗಿಲ್ಲ. ಅದೇ ಖುಷಿ ಫ್ಯಾಷನ್ ನೋಡಿ, ಬೇಸಿಕ್ ಕಲ್ತ್ಕೊಂಡು ಎಲ್ಲ ಡಿಸೈನ್ ಕಲ್ತಿದ್ರೆ ಅಷ್ಟು ಇಂಪ್ರೂವ್ ಆಗ್ಬಿಟ್ಟು ಈ ಫ್ಯಾಷನ್ ಇನ್ಸ್ಟಿಟ್ಯೂಟ್ ಸೇರಿಸಿದ್ದಾರೆ. ನನ್ನ ಮಗಳು ಇನ್ನೂ ಎದುರು ಬೆಳಿಲಿ, ಅವ್ರು ಓನಾಗ ಅವ್ರು ಏನಾದ್ರು ಮಾಡ್ಬೇಕು. ಇವಾಗೆಲ್ಲ ಏನ್ ಮಾಡ್ತಾರೆ, ಕಲಿತಾರೆ, ಅವ್ರಿಗೆ ಅವ್ರು ಹೊಡ್ಕೊತಾರೆ ಡಿಸೈನ್ ಕ್ಲಾಸ್ ಅಲ್ಲಿ, ಒಂದು ಬೇರೆಯವ್ರಿಗೆಲ್ಲ ಹೊಡ್ಕೊಡ್ತಾರೆ. ಈಗ ನನ್ನ ಮಗಳು ಒಂದು ಬೋಟಿಂಗ್ ಓಪನ್ ಮಾಡ್ಕೋಬೇಕು ಅನ್ನೋ ದೊಡ್ಡ ಕನಸು ಇಟ್ಕೊಂಡು ಮಗಳು ಸೇರಿಸ್ತಾ ಇದ್ರೆ ನಾವೊಂದು ಸಕ್ಸಸ್ ಮಾಡಿ ತೋರಿಸ್ತೀವಿ. ಸ್ಟೇಜ್ ಮೇಲೆ ಹೇಳ್ತಾ ಇದ್ದೀನಿ. ಓಕೆ, ಕೊಡಮ್ಮ. ಲಕ್ಷ್ಮಿ ಬೇಸಿಕ್ ಲಕ್ಷ್ಮಿ ಮದುವೆರ ಹೇಗಿದ್ದೀರಾ? ಗಲಾಟೆ ಮಾಡಬೇಡಿ, ನೀವು ಇಸ್ಕೋಬೇಕಾದ್ರೆ ಅವ್ರು ತಾಳ್ಮೆ ಅಂತ ಕಾಯ್ತಾ ಇದ್ರಲ್ವಾ. ಫ್ಯಾಷನ್ ಡಿಸೈನ್ ಅವ್ರಿಗೆ ಗಲಾಟೆ ಜಾಸ್ತಿ ಆಗಿದೆ, ನನಗೆ ಇನ್ನೂ ಕೊಟ್ಟಿಲ್ಲ ಅಂತ. ಹೇಳ್ತೀರಾ ಕ್ಲಾಸ್ ಬಗ್ಗೆ? ಮೇಡಮ್ ಚೆನ್ನಾಗಿ ಹೇಳ್ಕೊಡ್ತಾರೆ. ಎಷ್ಟು ಸಲ ಕೇಳಿದ್ರು ಏನು ಬೇಜಾರು ಮಾಡ್ಕೊಳ್ಳಲ್ಲ. ಇನ್ನೊಂದ್ಸಲ ಕಲೀರಿ, ಇನ್ನೊಂದ್ಸಲ ಹೇಳ್ಕೊಡ್ತೀನಿ ಅಂತ ಏನು ಬೇಜಾರು ಮಾಡ್ಕೊಳ್ಳಲ್ಲ.